ಭಾನುಭೂಮಿ ಸರ್ವ ಜೀವ ಸೃಷ್ಟಿಕರ್ತನೇ, ಬೇಡುವೆನ ಕೈಗಳೆತ್ತಿ ನಿತ್ಯನಾಥನೇ. ದ್ರಾವಿಡ ಕನ್ನಡ ಚಳುವಳಿಯ ಮುಖಂಡರಾದಂತಹ ಅಭಿಗೌಡರವರು ನಮ್ಮ ಮುಂದೆ ಇದ್ದಾರೆ. ಬನ್ನಿ ಅವರೊಡನೆ ಕೂಡ ಒಂದೆರಡು ಮಾತನ್ನ ಆಡೋಣ. ಈ ಒಂದು ಕಾರ್ಯಕ್ರಮದ ಅಭಿಪ್ರಾಯಗಳನ್ನು ಅವರೊಂದಿಗೆ ಕೇಳೋಣ. ಬನ್ನಿ ಸರ್, ಈ ಒಂದು ಕಾರ್ಯಕ್ರಮವು ಬಳ್ಳಾರಿ ನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇದೆ, ಏನು ಹೇಳಿಕ್ಕೆ ಬಯಸ್ತೀರಾ? ಇದೊಂದು ಒಳ್ಳೆ ಕಾರ್ಯಕ್ರಮ. ಯಾಕಂತಂದರೆ ಮಸೀದಿ ಅಂತಂದರೆ ಅದು ಕೇವಲ ಮುಸಲ್ಮಾನರು ಮಾತ್ರನೇ ಹೋಗುವಂಥ ಜಾಗ ಅನ್ನುವಂಥ ಭಾವನೆ ಏನಿದೆ ಅದು ಸಂಪೂರ್ಣ ಸುಳ್ಳು ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದಿಂದ ಗೊತ್ತಾಗುತ್ತೆ. ಮತ್ತು ಮಸೀದಿ ಅಂತಂದರೆ ಅಲ್ಲಿ ಏನೋ ನಡಿಬಾರ್ದು ನಡೆದ್ಬಿಡುತ್ತೆ, ಅಲ್ಲಿ ಏನೋ ಹೇಳ್ಕೊಡ್ಬಾರ್ದು ಇರೋದೆಲ್ಲ ಹೇಳ್ಕೊಟ್ಬಿಡ್ತಾರೆ. ಈ ಥರ ಒಂದು ಕೆಟ್ಟ ಭಾವನೆಗಳನ್ನ ಅದೊಂದು ಕೋಮು ದೃಷ್ಟಿಲಿ ಈ ಸಮಾಜದಲ್ಲಿ ಬಿತ್ತಲಾಗಿದೆ. ಇಂಥ ವಿಚಾರಗಳನ್ನ ತೊಡೆದಾಕೋದಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಮಸೀದಿ ದರ್ಶನ ಕಾರ್ಯಕ್ರಮ ಅಂತ ಏನು ಬಳ್ಳಾರಿಲಾಗಿದೆ. ಇದು ನನ್ನ ಅಭಿಪ್ರಾಯದಲ್ಲಿ ಅದು ಎಲ್ಲ ಮಸೀದಿ, ಕನ್ನಡ ನಾಡಲ್ಲಿ ಇರುವಂಥ ಎಲ್ಲ ಮಸೀದಿಲೂ ಕೂಡ ಈ ಕಾರ್ಯಕ್ರಮ ನಡೆದ್ರೆ ಎಲ್ಲ ಜಾತಿ ಜನಗಳು ಕೂಡ ಅವ್ರಿಗೆ ಅರಿವಾಗುತ್ತೆ. ಇದು ಏನು ಮುಸ್ಲಿಮ್ಸ್ ಅಂತಂದರೆ ಇಲ್ಲ ಮಸೀದಿ ಅಂತಂದರೆ ಅದು ಕೂಡ ಒಂದು ಪ್ರಾರ್ಥನೆ ಮಾಡುವಂಥ ಜಾಗನೇ ಹೊರತಾಗಿ ಇನ್ನೇನು ಮಾಡುವಂಥದ್ದಲ್ಲ. ನಮಗೆ ಭಾಳ ಆಶ್ಚರ್ಯ ಅನಿಸಿದ್ದೇನಂತಂದರೆ ಅಲ್ಲಿ ಒಳಗಡೆ ಎಕ್ಸ್ಪ್ಲೈನ್ ಮಾಡಿದ್ರು ಪ್ರತಿಯೊಂದು ಏನು ಮಾಡ್ತಾರೆ. ಎಂಟ್ರಿ ಆದಾಗ ಕೈಕಾಲು ತೊಳೆಯೋದೇನಕ್ಕೆ, ಮೊದಲು ಹೊರಗಡೆ ಶುದ್ಧಿ ಆಗಬೇಕು, ಆಮೇಲೆ ಒಳಗಡೆ ಶುದ್ಧಿ ಆಗುವಂಥದ್ದು ಪಾಯಿಂಟ್ಸ್ ಇರ್ಬೋದು, ತಿರುಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು. ಅಲ್ಲಿ ಇನ್ನೊಂದು ಏನು ಅಂತಂದರೆ, ನೀವು ಯಾರೇ ಅವರು ಶ್ರೀಮಂತರಾಗಲಿ ಬಡವರಾಗಲಿ ಅಧಿಕಾರಿಗಳಾಗಲಿ ಇಲ್ಲ ಯಾರೋ ಮಿನಿಸ್ಟ್ರು ಬಂದ್ರೂ ಕೂಡ ಮೊದಲನೇ ಸಾಲಲ್ಲಿ ಯಾರು ಮೊದಲು ಬಂದಿರ್ತಾರೆ ಅವರು ಬಡವರಾಗಲಿ ಯಾರನ್ನೋ ಅದನ್ನು ಲೆಕ್ಕಿಸ್ತೇನೆ ಮೊದಲನೇ ಸಾಲಲ್ಲಿ ಅವರು ನಿಲ್ತಾರೆ ಹೊರತಾಗಿ ಯಾರಿಗೋ ಬಂದ ತಕ್ಷಣವೇ ಜಾಗ ಬಿಟ್ಟು ಕೊಟ್ಬಿಡೋದು, ಅವ್ರಿಗೇನೋ ವಿಶೇಷವಾದ ಸವಲತ್ತನ್ನು ಕೊಡೋದು, ಇದು VIP ಝೋನ್ ಇಲ್ಲ. ಇದು ಭಾಳ ವಿಶೇಷತೆ. ಅದು ನಿಜವಾಗ್ಲೂ ಅದು ಸಮಾನತೆಯ ಗುಣಗಳನ್ನ ತೋರಿಸುತ್ತೆ. ಇದ್ರ ಜೊತೆಗೆ ನಾವು ಒಬ್ಬ ಮನುಷ್ಯನ ಹತ್ರದಲ್ಲಿ ನೋಡಬೇಕು ಅಂದ್ರೇ ಕಷ್ಟ, ದೂರ ಇದು ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಯಾವುದೇ ಒಂದು ಮಸೀದಿಲಿ ಯಾರು ಬೇಕಾದ್ರೂ ಹೋಗಿ ನಮಾಜ್ ಮಾಡ್ಬೋದು. ಆ ನಮಾಜ್ ಮಾಡೋ ಟೈಮಲ್ಲಿ ಕಾಲುಗಳನ್ನ ಜೋಡಿಸಿ ಒಬ್ರಿಗೊಬ್ರಿಗೆ ಟಚ್ ಆಗುತ್ತೆ ಅನ್ನುವಂಥ ವಿಚಾರ ಇತ್ತಲ್ಲ, ಅದೊಂದು ಸ್ಪರ್ಶತೆಯ ಭಾವನೆನ ತೋರಿಸುತ್ತೆ. ಯಾವುದೇ ಭೇದ ಭಾವ ಮಾಡಲ್ಲ, ಯಾರನ್ನ ಬೇಕಾದ್ರೂ ನಾವು ಮುಟ್ಟಿಸ್ಕೊಳ್ತೀವಿ, ಎಲ್ಲರೂ ಸಮಾನರು ಅನ್ನುವಂಥ ವಿಚಾರ ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಸರ್, ಈ ಥರದ ಒಂದು ಕಾರ್ಯಕ್ರಮಗಳಿಗೆ ಮುಂಬರುವ ದಿನಗಳಲ್ಲಿ ನಿಮ್ಮ ಸಹಕಾರ ಇರುತ್ತಾ? ಖಂಡಿತ ಇರುತ್ತೆ.